ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈ ತಾಲೂಕಿಗೆ ವಿಶೇಷವಾದ ಒಂದು ಕಾಳಜಿಯನ್ನು ಕೊಟ್ಟಿದ್ದಾರೆ. ಆದರೆ ಹಿಂದೆ ಭಾಳಷ್ಟು ಜನ ನಿಮ್ಮನ್ನು ಮಣ್ಣಿನ ಮಕ್ಕಳು, ರೈತರ ಮಕ್ಕಳು ಅಂತೆಲ್ಲ ಬರೀ ಬಣ್ಣದ ಮಾತಾಡ್ಕೊಂಡು ನಿಮ್ಮನ್ನೆಲ್ಲ ಕತ್ಲಲ್ಲಿ ಕೂಡ ಹಾಕ್ಬಿಟ್ಟಿದ್ರು. ಅಭಿವೃದ್ಧಿ ಏನು ಅನ್ನೋದನ್ನ ಇಲ್ಲಿವರೆಗೂ ಕೂಡ ಈ ಮದ್ದೂರು ಕ್ಷೇತ್ರ ಕಂಡಿರಲಿಲ್ಲ. ಆದರೆ ಇವತ್ತು ಅಭಿವೃದ್ಧಿಯನ್ನು ಮಾಡ್ತಾ ಇರುವಂಥ ನಿಜವಾದ ಮಣ್ಣಿನ ಮಕ್ಕಳು, ನಿಜವಾದ ರೈತನ ಮಕ್ಕಳು ಮಾನ್ಯ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಅನ್ನೋದ್ರೆ ಯಾವುದೇ ಸಂಶಯ ಬೇಡ. ಜಲಸಂಪನ್ಮೂಲ ಇಲಾಖೆಯಲ್ಲಿ ಕಾವೇರಿ ನಿಗಮದಿಂದ ಸುಮಾರು 470 ಕೋಟಿಗೂ ಹೆಚ್ಚು ಅನುದಾನವನ್ನು ಬಿಡುಗಡೆ ಮಾಡಿ ಕಾಮಗಾರಿಗೆ ಇವತ್ತು ಚಾಲನೆ ದೊರಕಿದೆ. ವಿಶೇಷವಾಗಿ ಎಲ್ಲ ನಮಗೆ ಕೆಮ್ಮಣ್ಣು ನಾಲೆ ಭಾಳ ವರ್ಷದ ಬೇಡಿಕೆ, ಸೂಳೆಕೆರೆ ಬೈಲು ನಾಲಾ ವಿತರಣೆ ನಾಳೆ ಭಾಳ ಸುಮಾರು ನಾಗೇಗೌಡರ ಕಾಲದಲ್ಲಿ ಆಗಬೇಕಾಗಿತ್ತಂತೆ. ಜನ ಮಾತಾಡ್ತಾರೆ, ನಂತರ ಮಾದೇಗೌಡರು ಮಾಡ್ತಾರೆ ಅಂದರು. ನಂತರ ಇಲ್ಲಿ 4 ಬಾರಿ ಶಾಸಕರಾಗಿದ್ದರು, ಅವರು ಕೂಡ ಮಾಡೋಕ್ಕಾಗಿಲ್ಲ. ಅಂಥ ದೊಡ್ಡ ಯೋಜನೆಗಳಿಗೆ ಇವತ್ತು ನಮ್ಮ ಸರ್ಕಾರ ಇವತ್ತು ಕಾರ್ಯವನ್ನು ಪ್ರಾರಂಭಿಸಿದೆ. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ಈಗಾಗಲೇ ನಮ್ಮ ತಾಲೂಕಿಗೆ ಏನು ಮದ್ದೂರು ಇತಿಹಾಸದಲ್ಲಿ ನಾವು ಚಿಕ್ಕ ವಯಸ್ಸಿದ್ದಾಗಿಂದನೂ ನಮಗೆ ವಿದ್ಯುತ್ ಶಕ್ತಿ ಕೊರತೆ ಇದೆ. ಆದರೆ ಇವತ್ತು 220 KV 220 KV ಸಬ್ಸ್ಟೇಷನ್ನ ನಮ್ಮ ಸೋಮನಹಳ್ಳಿಯಲ್ಲಿ 187 ಕೋಟಿ ವೆಚ್ಚದಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಇದರಿಂದ ನಮ್ಮ ರೈತರ ಏನು ವಿದ್ಯುತ್ ಶಕ್ತಿ ಸಮಸ್ಯೆಗೆ ಶಾಶ್ವತ ಒಂದು ಪರಿಹಾರವನ್ನು ಇವತ್ತು ನಮ್ಮ ಸರ್ಕಾರ ಕೊಡ್ತಾ ಇದೆ. ಅದೇ ರೀತಿ ಇವತ್ತು ನಮಗೆ ನಗರಸಭೆಯನ್ನು ಅನುಮೋದನೆಯನ್ನು ಮಾಡಿಕೊಟ್ಟಿದ್ದಾರೆ. ಮದ್ದೂರು ಪಟ್ಟಣನ 100 ಅಡಿ ರಸ್ತೆಯನ್ನು ಮಾಡಲಿಕ್ಕೆ ಇವತ್ತು ಬಜೆಟ್ನಲ್ಲಿ ಅನುಮೋದನೆಯನ್ನು ಕೊಟ್ಟಿದ್ದಾರೆ. ನಮಗೆ 2 ಪಶು ಹಾಸ್ಪಿಟ್ಲನ್ನು ನಮ್ಮ ತಾಲೂಕಿಗೆ ಕೊಟ್ಟಿದ್ದಾರೆ. KM ದೊಡ್ಡಿ ಭಾಗದಲ್ಲಿ ನೀರಾವರಿ ಕಚೇರಿ ಇರಲಿಲ್ಲ, ಹೊಸ ಕಟ್ಟಡವನ್ನು ಕೊಟ್ಟಿದ್ದಾರೆ. ಅಲ್ಲಿ ಒಂದು ರೈತ ಸಂಪರ್ಕ ಕೇಂದ್ರವನ್ನು ನಮಗೆ ಕೊಟ್ಟಿದ್ದಾರೆ. ಭಾಳಷ್ಟು ಹಳ್ಳಿಗಳಲ್ಲಿ ಊರು ಹುಟ್ಟಿದಾಗಿಂದ ರಸ್ತೆನೇ ಇರಲಿಲ್ಲ, ಚರಂಡಿನೇ ಇರಲಿಲ್ಲ. ಅಂಥ ಎಲ್ಲ ಗ್ರಾಮಗಳಿಗೆ ಭಾಳಷ್ಟು ಅನುದಾನವನ್ನು ನಮ್ಮ ಸರ್ಕಾರದಿಂದ ಕೊಟ್ಟು ಈಗಾಗಲೇ 3/4 ಭಾಗ ಕಾಮಗಾರಿಗಳು ಮುಗಿದಿವೆ. ಅದೇ ರೀತಿ ಇನ್ನೂ ಹಲವಾರು ಯೋಜನೆಗಳನ್ನ ನಮಗೆ ಈ ಕಾಲೇಜು ಕಟ್ಟಡಗಳಿಗೂ ಬಾಕಿ ಇದ್ದಂಥ ಸ್ಕೂಲ್ ರೂಮ್ಸ್ ಇರ್ಬೋದು, ಹಲವಾರು ಕೊಠಡಿಗಳನ್ನು ಕೂಡ ನಮ್ಮ ಸರ್ಕಾರ ಇವತ್ತು ಕೊಟ್ಟಿದೆ. ಆದರೆ